ಯಾವುದೇ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುವ ಕೆಲಸ ಮಾಡೋದಿಲ್ಲ ಅಂತ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರು ಸುಮ್ಮನೆ ರಾಜಕೀಯ ನಾಟಕ ಮಾಡ್ತಾರೆ, ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿದರು. ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಲಾಗತ್ತೆ ಅಂತ ಎಚ್ ಕೆ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಆಗಲೇಬೇಕು. ಸುಮ್ಮನೆ ಆರೋಪ ಪ್ರತ್ಯಾರೋಪ ಗಲಾಟೆ ಗದ್ದಲದಲ್ಲಿ ಅದು ಮುಕ್ತಾಯ ಆಗಬಾರದು ಅಧಿವೇಶನ. ಈ ವರ್ಷ ಆದರೂ ಈ ಬಾರಿ ಆದರೂ 10 ದಿನಗಳ ಕಾಲ ಅವಕಾಶ ಇದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 4 ರಿಂದ 5 ದಿನ ಆದರೂ ಚರ್ಚೆ ಮಾಡಿ ಅಂತ ನಮ್ಮ ಕಳಕಳಿಯ ಮನವಿ. ನಾಟಕದ ಮಾತುಗಳನ್ನು ಏನು ಹೇಳ್ತಾರೆ ಅದಕ್ಕೆ ನಾವು ಉತ್ತರಿಸೋದಿಲ್ಲ. ಆದರೆ ಈ ಸದನ ಕರೆದಿದ್ದೆ ಅದಕ್ಕೆ ಇಲ್ಲಿ ತಾವು ಚರ್ಚೆ ಮಾಡಿರಲ್ಲ, 9 ದಿನ ಚರ್ಚೆ ಮಾಡಿ ಏನು ನಿಮಗೆ ಸರ್ಕಾರ ಅವಕಾಶ ಕೊಡಲಿಲ್ವಾ? ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶವನ್ನು ಕೊಟ್ಟಿದೆ. ಅದರ ಸದ್ಬಳಕೆ ಮಾಡಿಕೊಳ್ಬೇಕು. ಕಳೆದ ಅಧಿವೇಶನದಲ್ಲಿ ಆದಂತೆ ಈ ಅಧಿವೇಶನದಲ್ಲಿ ಸಮಯ ವ್ಯರ್ಥ ಹಾಳಾಗಬಾರ್ದು ಅಂಥೇಳಿ ನಾನು ವಿರೋಧಿ ಪಕ್ಷಗಳಲ್ಲೂ ವಿನಂತಿ ಮಾಡ್ತೀನಿ. ನಮ್ಮ ಸರ್ಕಾರ ಯಾರದೇ ಹೋರಾಟವನ್ನು ಹತ್ತಿಕ್ಕುವ ಪ್ರಶ್ನೆ ಇಲ್ಲ. ನ್ಯಾಯಯುತವಾದ ಹೋರಾಟಗಳಿಗೆ ಸ್ಪಂದಿಸ್ತೇವೆ ಹೊರತು ಹೋರಾಟವನ್ನು ನಿಲ್ಲಿಸೋದಾಗಲಿ ಅಥವಾ ಧ್ವನಿಗಳನ್ನು ದಮನ ಮಾಡೋದಾಗಲಿ ನಾವು ಮಾಡೋದಿಲ್ಲ. ನಾಟಕದ ಮಾತುಗಳನ್ನು ಏನು ಹೇಳ್ತಾರೆ ಅದಕ್ಕೆ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.